ತರಕಾರಿ ಟೊಮೊಟೊ ಸೊಪ್ಪು ಈರುಳ್ಳಿ. ಹಲೋ ಸರ್, ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಒಂದ್ ಕಡೆ ನೋಟಿಸ್ ನೋಡ್ದೆ, ನಿಮ್ ನಂಬರ್ ಇತ್ತು, ಅದಕ್ಕೆ ಕಾಲ್ ಮಾಡ್ದೆ. ಮೇಡಮ್, ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಇದೆ, ಅದಕ್ಕೆ ನೀವು ಡೆಪಾಸಿಟ್ ದುಡ್ಡು ಕೊಡಬೇಕು. ಸರಿ ಸರ್, ಆತರ ಇದ್ರೆ ಬೇಡ ಬಿಡಿ. ತರಕಾರಿ ಟೊಮೊಟೊ ಈರುಳ್ಳಿ ಹುಳ್ಳಿಕಾಯಿ ಸೊಪ್ಪು. ತರಕಾರಿ ಈರುಳ್ಳಿ ಹುಳ್ಳಿಕಾಯಿ ಟೊಮೊಟೊ ಹೀರೆಕಾಯಿ ಬೆರಕಾಯಿ ಸೊಪ್ಪು. ತರಕಾರಿ ಟೊಮೊಟೊ ಹುಳ್ಳಿಕಾಯಿ ಹೀರೆಕಾಯಿ ಅಯ್ಯಯ್ಯೋ, ಇವಳು ಯಾಕಪ್ಪ ಇಲ್ಲಿ ಬಂದ್ಲು? ನಾನೆಂತ ಗೊತ್ತಾಗೋಯ್ತಾ? ಸೈಕಲ್ ತಗೊಂಡು ಓಡೋಗ್ಬಿಡ್ಲಾ? ನನ್ನನ್ನೇನಾದ್ರೂ ಗುರ್ತು ಹಿಡಿದ್ಬಿಟ್ಲಾ? ಸದ್ಯ ಗೆಟಪ್ ಚೇಂಜ್ ಮಾಡಿದ್ದೀನಿ. ಅಯ್ಯಪ್ಪ, ಈ ಕಡೆನೇ ಬರ್ತವಳೆ, ಏನ್ ಮಾಡ್ಲಿ ನಾನು? ಅಯ್ಯೋ, ಬಂದೇ ಬಿಟ್ಲು. ತರಕಾರಿ ಎಲ್ಲ ಹೇಗೆ ರೇಟು? ಮೇಡಮ್, ಟೊಮೊಟೊ 50 ರೂಪಾಯಿ kg, ಹೀರೆಕಾಯಿ 40 ರೂಪಾಯಿ kg, ಸೊಪ್ಪು ಕಟ್ಟಿ 20 ರೂಪಾಯಿ ಮೇಡಮ್. ಫ್ರೆಶ್ ಆಗಿದೆ, ತಗೊಳ್ಳಿ. ಈರುಳ್ಳಿ 100 ರೂಪಾಯಿಗೆ 3 kg ಮೇಡಮ್. ಹುಳ್ಳಿಕಾಯಿ 60 ರೂಪಾಯಿ kg. ಬೀನ್ಸ್ 40 ರೂಪಾಯಿ ಮೇಡಮ್, ತಗೊಳ್ಳಿ, ಫ್ರೆಶ್ ಆಗಿದೆ. ನನಗೆ ಒಂದ್ ಕಟ್ಟು ಮಿಕ್ಸ್ ಸೊಪ್ಪು ಕೊಟ್ಬಿಡಿ, ಸಾಕು. ಸೊಪ್ಪೊಂದೇ ಸಾಕು ಮೇಡಮ್? ಸಾಕಪ್ಪ. ಸರಿ ಮೇಡಮ್. ಫ್ರೆಶ್ ನೋಡಿ ಮೇಡಮ್, ಸಾಕಾ? ಇದು ಹಾಕ್ಲಾ? ಸಾಕು. ಅಲ್ಲ, ಅದೆಲ್ಲ ಏನು ಬೇಡಪ್ಪ, ಬರೀ ಸೊಪ್ಪು ಸಾಕು. ಮೇಡಮ್, ಇವತ್ತಿಂದನೇ ವ್ಯಾಪಾರ ಶುರು ಮಾಡಿದ್ದೀನಿ, ಪರವಾಗಿಲ್ಲ, ತಗೊಂಡೋಗಿ ಮೇಡಮ್. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮನೆಯವ್ರನ್ನೇ ನೋಡ್ದಂಗೆ ಆಗ್ತಿದೆ. ಅಂದ್ರೆ ನಮ್ಮನೆ ಹೆಣ್ಮಕ್ಳನ್ನ ನೋಡ್ದಂಗೆ ಆಗ್ತಿದೆ ಮೇಡಮ್ ಅಂದೆ. ನೋಡೋದಕ್ಕೆ ತುಂಬ ಶ್ರೀಮಂತರ ಥರ ಕಾಣಿಸ್ತಾ ಇದ್ದೀರಾ. ಜನರಲ್ ಸ್ಟೋರು ಮಾಲಲ್ಲಿ ತಗೊಳ್ತಾ ಇರೋ ಜನ ಇವಾಗ ಸೈಕಲಲ್ಲಿ ತಗೋತಾ ಇದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಅದಕ್ಕೆ ಇದೆಲ್ಲ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಮೇಡಮ್. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ ಖುಷಿಯಾಗಿ ಅಡುಗೆ ಮಾಡಿ ಊಟ ಮಾಡಿ ಮೇಡಮ್. ನೀವು ಖುಷಿ ಪಟ್ರೆ ನನಗೆ ವ್ಯಾಪಾರ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ವ್ಯಾಪಾರ ಚೆನ್ನಾಗಾಗ್ಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಿಮ್ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಎಷ್ಟಾಯ್ತು ಹೇಳಿ, ನಾನೇ ಮೊದಲು ಬೋಣಿ ಮಾಡ್ತೀನಿ. ಪರವಾಗಿಲ್ಲ ಮೇಡಮ್, ನಾನು ಇವತ್ತೇ ವ್ಯಾಪಾರ ಶುರು ಮಾಡಿರೋದು. ಸಾಧ್ಯ ಆದಷ್ಟು ಎಲ್ರಿಗೂ ಫ್ರೀಯಾಗಿ ಕೊಡ್ತಿದ್ದೀನಿ ಮೇಡಮ್. ಹ್ಞೂ ಮೇಡಮ್, ತಗೊಂಡೋಗಿ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್. ಒಳ್ಳೇದಾಗ್ಲಿ. ಸರಿ ಮೇಡಮ್. ನಾನು ತರಕಾರಿ ಸೊಪ್ಪು ಟೊಮೊಟೊ. ಶಿವಗಾಮಿ ಅವರೇ, ಓ, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮಂಗ್ಲಾ? ಓ, ಶಿವಗಾಮಿ ಅವರೇ ಬಂದ್ರಾ? ಹೋಗಿದ್ ಕೆಲ್ಸ ಏನಾಯ್ತು? ಇಲ್ಲ ಮಂಗ್ಲಾ ಅವ್ರೆ, ಅಲ್ಲಿ ಕೆಲ್ಸ ಖಾಲಿ ಇಲ್ವಂತೆ. ಏನು ಕೆಲ್ಸ ಇಲ್ವಂತ? ಮತ್ತೆ ಕೆಲ್ಸ ಖಾಲಿ ಇದೆ ಅಂತ ಹೇಳ್ಬೇಕಿತ್ತು. ನೋಡಿ, ಅವ್ರ ಮಾತು ಕೇಳಿ ನಿಮ್ಗೆ ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಟ್ಟೆ.
ಪಾಪ ನೀವು ಅಲ್ಲಿವರೆಗೂ ಹೋಗಿದ್ದೀರಾ. ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕೊಳಲ್ಲ ನೀವು. ಈಗ್ಲೇ ಫೋನ್ ಮಾಡಿ ಉಗಿತೀನಿರಿ. ಅಯ್ಯೋ ಪರವಾಗಿಲ್ಲ ಬಿಡಿ. ನಮ್ಮಿಂದ ನಿಮ್ಗೆ ಯಾಕೆ ಅವ್ರ ಜೊತೆ ಸುಮ್ನೆ ಮನ್ಸ್ತಪ್ಪ, ಇರ್ಲಿ ಬಿಡಿ. ಅದನ್ನೆಲ್ಲ ನಾನ್ ನೋಡಲ್ಲ. ನನ್ ಜೊತೆ ಕರೆಕ್ಟ್ ಆಗಿರ್ಬೇಕು. ಪಾಪ ನಾನ್ ಹೇಳ್ದೆ ಅಂತ ತಾನೇ ನೀವ್ ಅಲ್ಲಿವರೆಗೂ ಹೋಗಿದ್ದು. ಈಗ ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ? ಇಲ್ಲ, ನಾನೇನು ತಪ್ಪು ತಿಳ್ಕೊಳಲ್ಲ. ನಂಗೆಲ್ಲ ಅಭ್ಯಾಸ ಆಗಿದೆ. ಏನು ಬೇಜಾರಿಲ್ಲ ಬಿಡಿ, ಪರವಾಗಿಲ್ಲ. ಅವ್ರ ಕೆಲ್ಸ ಕೊಟ್ಟಿಲ್ಲ ಅಂದ್ರೇನು? ಅವ್ರಿಗೆ 1 ಆಫೀಸು, ನಮ್ಗೆ 100 ಆಫೀಸು. ಬೇರೆ ಕಡೆ ಕೆಲ್ಸ ಹುಡುಕ್ತೀನಿ ಬಿಡಿ. ಬೇಡ, ಈಗ ಬೇರೆ ಯಾವ ಕೆಲ್ಸನೂ ಹುಡ್ಕೋದ್ ಬೇಡ. ಅದ್ಯಾವ್ದೋ ಮನೆ ಕೆಲ್ಸ ಇದೆ ಅಂತ ಹೇಳಿದ್ರಲ್ಲ, ಅದನ್ನೇ ಒಂದ್ಸಲ ವಿಚಾರಿಸ್ ನೋಡ್ತೀರಾ? ಅವತ್ತು ಬೇಡ ಅಂತ ಹೇಳಿದ್ರಿ. ಈಗಿರೋ ಪರಿಸ್ಥಿತಿಲಿ ನಾನು ಯಾವ ಕೆಲ್ಸನೂ ಬೇಡ ಅಂತ ಹೇಳಕ್ ಆಗಲ್ಲ. ಹಾಗಾದ್ರೆ ಅವ್ರ ಹತ್ರ ಇವಾಗ್ಲೇ ಮಾತಾಡ್ತೀನಿ. ಅಯ್ಯೋ, ಫೋನ್ ಮನೇಲೆ ಬಿಟ್ಟು ಬಂದ್ಬಿಟ್ಟಿದೀನಿ. ಮನೆಗೋಗಿ ಮಾತಾಡ್ತೀನಿ. ಆಯ್ತು. ಹಲೋ ಮೇಡಮ್, ಮನೆ ಕೆಲಸ ಮಾಡೋದಕ್ಕೆ ಶಿವಗಾಮಿ ಒಪ್ಕೊಂಡಿದ್ದಾಳೆ. ಹೌದಾ? ವೆರಿ ಗುಡ್. ಕೊನೆಗೂ ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಆಯ್ತು. ಯಾಕೋ ಅದಿ ಕಾಫಿ ಕುಡಿತಾ ಇದೀಯಾ? ಊಟ ಮಾಡಿಲ್ವೇನೋ? ಇದು ಕಾಫಿ ಅಲ್ಲಮ್ಮ, ಕಷಾಯ. ಯಾಕೆ ಗಂಟ್ಲು ಕಟ್ಕೊಂಡಿತ್ತು, ಅದಕ್ಕೆ ಕಷಾಯ ಮಾಡಿಸ್ಕೊಂಡೆ. ಬ್ಲೌಸ್ ನಿಮ್ದು ರೆಡಿ. ಚೆನ್ನಾಗಿ ಹೊಲ್ದಿದ್ದಾಳೆ ಕಣೆ. ಬಾರಿ ಲೈಕ್ ಇತ್ತು. ಯಾವ್ದಕ್ಕೂ ನೀವೊಂದ್ಸತಿ ಹಾಕಿ ಕಾಣಿ. ಲೂಸ್ ಅಂತೂ ಆತಿಲ್ಲ. ಟೈಟರ್ 2 ಸುತ್ತ ನಾನು ಬಿಚ್ಚಿ ಕೊಡ್ತೆ. ಅವಳು ಯಾವಾಗ್ಲೂ ಕರೆಕ್ಟ್ ಆಗಿ ಹೊಲ್ದು ಕೊಡ್ತಾಳೆ. ಏನಬಿ, ಫುಲ್ ಖುಷಿಯಾಗಿದ್ಯಾ? ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಹೌದಾ? ಏನಮ್ಮ ಅದು? ಇದು ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ ಅಲ್ಲ, ಗುಡ್ ನ್ಯೂಸ್ ಬಗ್ಗೆ ಗುಡ್ ನ್ಯೂಸ್. ಓ ಅಲ್ಲ ಮಾರ್ರೆ, ನೀವು ಸ್ಟ್ರೈಟ್ ಆಗಿ ಹೇಳ್ರೆ ನಂಗೆ ಅರ್ಥ ಮಾಡ್ಕೊಂಡ್ 4 ದಿನ ಬೇಕು. ಅಂತಂದ್ರ ನೀವು ಸುತ್ತಿ ಬಳಸಿ ಹೇಳ್ರೆ ನಂಗೆ ಹೆಂಗ್ ಅರ್ಥ ಆತ? ಏಯ್ ಸುಮ್ನಿರೆ, ನನಗ ಅರ್ಥ ಆಗತ್ತೆ. ಹೌದಾ? ಎಂತ ಅರ್ಥ ಆಯ್ತು ಹೇಳಿ? ಅದೇನು ಅಂತ ಇನ್ನೊಂದ್ಸರ್ತಿ ಹೇಳಮ್ಮ. ಮತ್ತ ಅರ್ಥ ಆಯ್ತಂದ್ರಿ? ನಿನಗ ಅರ್ಥ ಆಗ್ಬೇಕಲ್ವಾ, ಅದಕ್ಕೆ ಇನ್ನೊಂದ್ಸರ್ತಿ ಹೇಳಿಸ್ತೀನಿ. ಹೇಳಮ್ಮ. ನಾನು ಶಾಂಭವಿ ದೇವಿ ಹತ್ರ ಬೇಡ್ಕೊಂಡೆ. ಏನಂತ ಬೇಡ್ಕೊಂಡೆ?